ಜೆಪಿಎ ಚುನಾವಣೆ ಮುಂದೂಡಿಕೆ ಸಂಬಂಧ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸಲಾಗ್ತಾ ಇದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಜೆಪಿಎ ಚುನಾವಣೆ ಮುಂದೂಡಿಕೆ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜೆಪಿಎ ಚುನಾವಣೆ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಚುನಾವಣೆ ಮುಂದೂಡದೇ ಇದ್ರೆ ಮುಂದಿನ ವಾರವೇ ಚುನಾವಣೆ ನಡೆಯುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಆಗಸ್ಟ್ 31ರ ಒಳಗೆ ಎಲೆಕ್ಷನ್ ಅನ್ನು ನಡೆಸುವಂತೆ ಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೂಡ ನೀಡಿತು. ಆದರೂ ಕೂಡ ಈ ಚುನಾವಣೆಯನ್ನ ಮುಂದೂಡಬೇಕು ಅಂತ ಹೇಳಿ ಸರ್ಕಾರದಿಂದ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು. ಈ ಬಾರಿ ಆದ್ರೂ ಜೆಪಿಎ ಎಲೆಕ್ಷನ್ ಆಗುತ್ತಾ? ಯಾಕೆ ಅಂತ ಅಂದ್ರೆ ಕೆಲವೊಂದಷ್ಟು ವಾರ್ಡ್ಗಳಲ್ಲಿ ಬೇಸಿಕ್ ಸೌಲಭ್ಯಗಳು ಕೂಡ ಇಲ್ಲ. ಒಂದು ಒಳಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ನಮಗಾಗಿ ಒಬ್ಬ ನಾಯಕ ಬೇಕು, ಅವ್ರು ಬಂದಂತಹ ಸಂದರ್ಭದಲ್ಲಿ ನಮ್ಮ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸ್ತಾರೆ ಅಂತ ಹೇಳಿ ಎಲ್ಲಾ ವಾರ್ಡ್ನ ಜನರು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು. ಆದ್ರೆ ಈ ಹಿಂದೆಯೂ ಕೂಡ ಈ 31ರೊಳಗೆ ಒಂದು ಎಲೆಕ್ಷನ್ ಆಗಬೇಕು ಅಂತ ಹೇಳಿ ಕೋರ್ಟ್ನಿಂದ ಸೂಚನೆಯನ್ನ ನೀಡಲಾಗಿತ್ತು. ಮತ್ತೆ ಯಾವುದೇ ಕಾರಣಕ್ಕೂ ಮುಂದೂಡುವಂತೆ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಆದೇಶವನ್ನ ಕೂಡ ಹೊರಡಿಸಲಾಗಿತ್ತು. ಆದ್ರೂ ಕೂಡ ಸರ್ಕಾರ ಇದೀಗ ಅರ್ಜಿಯನ್ನ ಸಲ್ಲಿಸಿದೆ. ಇವತ್ತು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಈ ಅರ್ಜಿಯಲ್ಲಿ ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈ ತಿಂಗಳು 30ರವರೆಗೂ ಕೂಡ SIR ಪರಿಷ್ಕರಣೆ ನಡೆಯೋದ್ರಿಂದ ಈ ಜೆಪಿಎ ಎಲೆಕ್ಷನ್ಗೆ ಸಿಬ್ಬಂದಿಗಳ ಕೊರತೆ ಇದೆ. ಹಾಗಾಗಿ ಜೆಪಿಎ ಎಲೆಕ್ಷನ್ ಅನ್ನ ಮುಂದೂಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆಯನ್ನ ಕೂಡ ಮಾಡಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು ಜೆಪಿಎ ಎಲೆಕ್ಷನ್ ಯಾವಾಗ ಆಗುತ್ತೆ ಅಂತ ಹೇಳಿ. ಈಗಾಗಲೇ ಮುಂದೂಡಬೇಕು ಅಂತ ಹೇಳಿ ಸರ್ಕಾರದಿಂದ ಅರ್ಜಿ ಸಲ್ಲಿಕೆಯನ್ನ ಕೂಡ ಮಾಡಲಿದೆ. ಯಾವ ರೀತಿ ವಿಚಾರಣೆ ಸಾಗುತ್ತೆ? ಸರ್ಕಾರದ ವಾದ ಏನು? ತೇಜಸ್ವಿನಿ, ಬೆಂಗಳೂರು ನಗರದಲ್ಲಿ ಈಗಾಗಲೇ ಜೆಪಿಎ ಚುನಾವಣೆ ಯಾವಾಗ ಆಗುತ್ತೆ ಅಂತೇಳಿ ಸಾಕಷ್ಟು ಕುತೂಹಲದಿಂದ ಇರುವಂಥದ್ದು. ಯಾಕಂದರೆ ಸುಮಾರು ಕಳೆದ 10 ವರ್ಷಗಳಿಂದನೂ ಕೂಡ ಜೆಪಿಎ ಚುನಾವಣೆ ಆಗಿಲ್ಲ. ಸೊ ಹೀಗಾಗಿ ವಾರ್ಡ್ ಮಟ್ಟದ ಅಭಿವೃದ್ಧಿ ಕುಂಠಿತ ಆಗಿದೆ. ಸೊ ಹೀಗಾಗಿ ಜನಪ್ರತಿನಿಧಿಗಳಿಲ್ಲದೆ ಬಿಕೋ ನಿಂತಿರುವ ಈ ಒಂದು ವಾರ್ಡ್ ಮಟ್ಟದ ಅಭಿವೃದ್ಧಿಗೆ ಸೊ ಎಲ್ಲೋ ಒಂದು ಕಡೆ ಜೆಪಿಎ ಚುನಾವಣೆ ಯಾವಾಗ ಆಗುತ್ತೆ ಅಂತೇಳಿ ಕಾಯ್ತಾ ಇದ್ರು. ಭಾಳಷ್ಟು ದಿನದೂ ಕೂಡ ಕಾಯ್ತಾ ಇದ್ರು. ಸೊ ಇನ್ನೇನು ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಕೂಡ ಅಂದರೆ ಫಸ್ಟು ಜೂನ್ 31 ಒಳಗಡೆ ಚುನಾವಣೆ ಮಾಡಬೇಕು ಅಂತೇಳಿ ಆದೇಶ ಮಾಡಿತ್ತು. ಸೊ ಆಗಲೂ ಕೂಡ ಚುನಾವಣೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿತ್ತು. ಸುಪ್ರೀಂ ಕೋರ್ಟು 2 ತಿಂಗಳು ಕಾಲಾವಕಾಶ ಕೊಟ್ಟಿತ್ತು. ತದಾದ ನಂತರ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿತ್ತು, ನೆಕ್ಸ್ಟ್ ಮುಂಬರುವಂತಹ ದಿನಗಳಲ್ಲಿ ಆಗಸ್ಟ್ 31ರೊಳಗಾಗಿ ನೀವು ಚುನಾವಣೆ ಮಾಡಲೇಬೇಕು, ಮುಂದಿನ ದಿನಗಳಲ್ಲಿ ಯಾವುದೇ ಅರ್ಜಿಯನ್ನು ಹಾಕಬಾರ್ದು ಅಂತೇಳಿ ಕಂಡೀಷನ್ ಹೇಳಿತ್ತು. ಆದರೂ ಕೂಡ ಈಗ ಸರ್ಕಾರ ಮತ್ತೆ ಜೆಪಿಎ ಚುನಾವಣೆ ಮುಂದೂಡಲು ಮತ್ತೆ ಕುಟುಂಬ ಹೇಳಿಕೊಂಡು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅಂದರೆ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಡೆಯಲಿದೆ. ಸೊ ಅರ್ಜಿ ವಿಚಾರಣೆ ಅಂದರೆ ಯಾಕೆ ಮತ್ತೆ ಅರ್ಜಿ ಹಾಕಿದ್ದಾರೆ ಅಂತಂದರೆ ಈಗಾಗಲೇ ಏನು ರಾಜ್ಯದಲ್ಲಿ SIR ನಡೀತಾ ಇದೆ. ಸೊ ಹೀಗಾಗಿ ಸಿಬ್ಬಂದಿಗಳ ಕೊರತೆ ಇದೆ. ಸುಮಾರು ಬೆಂಗಳೂರು ನಗರದಲ್ಲಿ ಜೆಪಿಎ ಚುನಾವಣೆ ನಡೀಬೇಕು ಅಂತಂದರೆ ಸುಮಾರು 6ರಿಂದ 6.5 ಸಾವಿರ ಸಿಬ್ಬಂದಿಗಳು ಬೇಕಾಗುತ್ತೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆ SIR ನಡೀತಾ ಇರೋದ್ರಿಂದ ಸಿಬ್ಬಂದಿಗಳ ಕೊರತೆ ಆಗಿದೆ. ಮಳೆಗಾಲ ಅಂತೇಳಿ ಸೊ ಒಂದಿಷ್ಟು ಕುಂಟು ನೆಪಗಳನ್ನು ಹೇಳ್ಕೊಂಡು ಮತ್ತೆ ಜೆಪಿಎ ಚುನಾವಣೆಯನ್ನು ಮುಂದೂಡಲು ಈಗಾಗಲೇ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಸೊ ಅದ್ರ ಸಂಬಂಧ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ನಡೆಯುತ್ತಿದೆ. ಸೊ ಒಂದು ವೇಳೆ ಏನಾದರೂ ಮತ್ತೆ ಕಾಲಾವಕಾಶವನ್ನು ಕೊಟ್ಟರೆ ಮತ್ತೆ ಜೆಪಿಎ ಚುನಾವಣೆಗೆ ಸಜ್ಜಾಗಿದ್ದಂತಹ ಜನಪ್ರತಿನಿಧಿಗಳಿಗೆ ಶಾಕ್ ಆಗುತ್ತೆ. ಸೊ ಒಂದು ವೇಳೆ ಏನಾದರೂ ಅರ್ಜಿಯನ್ನು ಇವತ್ತು ತಿರಸ್ಕರಿಸಿದರೆ, ಸುಪ್ರೀಂ ಕೋರ್ಟ್ ಏನಾದರೂ ಅರ್ಜಿಯನ್ನು ವಜಾಗೊಳಿಸಿದರೆ ಆಗಸ್ಟ್ 31ರೊಳಗೆ ಚುನಾವಣೆ ಮಾಡೋದಕ್ಕೆ ಇನ್ನು 1 ವಾರದೊಳಗಾಗಿ ಜೆಪಿಎ ಚುನಾವಣೆ ದಿನಾಂಕವನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ತೇಜಸ್ವಿನಿ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು ಎಲ್ಲರೂ ಕೂಡ ಜೆಪಿಎ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿ. ಈಗಾಗಲೇ ಕೋರ್ಟ್ನಿಂದಲೂ ಕೂಡ ಸೂಚನೆಯನ್ನ ನೀಡಲಾಗಿತ್ತು. ಈ ಆಗಸ್ಟ್ 31ರೊಳಗೆ ಜೆಪಿಎ ಎಲೆಕ್ಷನ್ ನಡೀಲೇಬೇಕು, ಯಾವುದೇ ರೀತಿಯ ನೀವು ಕುಂಟು ನೆಪಗಳನ್ನು ನೀಡೋ ಹಾಗಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೂಡ ನೀಡಲಾಗಿತ್ತು. ಆ ವಾರ್ನಿಂಗು ಕೂಡ ಯಾವುದೇ ರೀತಿ ಕ್ಯಾರೆ ಅನ್ನದೇ ಸರ್ಕಾರದಿಂದ ಕೆಲವೊಂದಷ್ಟು ತೊಂದರೆ ಇದೆ. ಜೆಪಿಎ ಎಲೆಕ್ಷನ್ ಅನ್ನ ಮಾಡಲಿಕ್ಕೆ ಸಿಬ್ಬಂದಿ ಕೊರತೆ ಇದೆ. ಒಂದು ಎಲೆಕ್ಷನ್ ಮಾಡಬೇಕು ಅಂತ ಅಂದ್ರೆ ಸಾಕಷ್ಟು ಸಿಬ್ಬಂದಿಗಳು ನಮಗೆ ಬೇಕಾಗುತ್ತೆ. ಹಾಗಾಗಿ ಈ ಎಲೆಕ್ಷನ್ನ ಮುಂದೂಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರದಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ಕೂಡ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.